ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ವಿದೇಶಕ್ಕೆ ಹೋಗಿ ದೊಡ್ಡ ಮಟ್ಟದಲ್ಲಿ ಓದಿ ಒಳ್ಳೆ ಕೆಲಸ ಹಿಡಿಬೇಕು ಅನ್ಕೊಂಡಿದ್ದ ಭಾರತೀಯ ವಿದ್ಯಾರ್ಥಿಗಳಿಗೆ ಈಗ ಕರೆನ್ಸಿ ಮೌಲ್ಯ ಕುಸಿತದಿಂದ ದೊಡ್ಡ ಶಾಕ್ ಎದುರಾಗಿದೆ. ಅಮೆರಿಕ, ಲಂಡನ್, ಆಸ್ಟ್ರೇಲಿಯಾದಂತಹ ದೇಶಗಳಿಗೆ ಓದಲು ಹೋಗಿದ್ದ ನಮ್ಮ ದೇಶದ ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಡಾಲರ್ ಮತ್ತು ಪೌಂಡ್ ಎದುರು ಭಾರತೀಯ ರೂಪಾಯಿ ಮೌಲ್ಯ ಪಾತಾಳಕ್ಕೆ ಕುಸಿತಾ ಇರೋದ್ರಿಂದ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ದಿನಕ್ಕೆ 2 ಹೊತ್ತು ಸರಿಯಾಗಿ ಊಟ ಮಾಡೋಕ್ಕೂ ಕೂಡ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನೂ ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಮೆರಿಕದ ಡಾಲರ್ ಎದುರು ಭಾರತೀಯ ರೂಪಾಯಿ ಬೆಲೆ ಹಿಂದೆಂದೂ ಇಲ್ಲದಷ್ಟು ಕುಸಿದು ಹೋಗಿದೆ. $1ಗೆ ಈಗ ಬರೋಬ್ಬರಿ 95 ರೂಪಾಯಿಗಿಂತ ಜಾಸ್ತಿ ಕೊಡಬೇಕಾದಂತಹ ಪರಿಸ್ಥಿತಿ ಇದೆ. ಇದು ಹೀಗೆ ಮುಂದುವರೆದ್ರೆ ಶೀಘ್ರದಲ್ಲೇ 100 ರೂಪಾಯಿ ಮುಟ್ಟಿದ್ರೂ ಕೂಡ ಅಚ್ಚರಿ ಇಲ್ಲ. ಈ ಹಣದ ಸಮಸ್ಯೆಯಿಂದಾಗಿ ಲಂಡನ್, ನ್ಯೂಯಾರ್ಕ್ನಂತಹ ದುಬಾರಿ ಸಿಟಿಗಳಲ್ಲಿ ಓದ್ತಾ ಇರುವಂತಹ ಭಾರತೀಯ ವಿದ್ಯಾರ್ಥಿಗಳು ಬದುಕೋದಕ್ಕೆ ಪರದಾಡ್ತಿದ್ದಾರೆ. ಬ್ರಿಟನ್ನಲ್ಲಿ ಓದ್ತಾ ಇರುವಂತಹ ಮಾನ್ವಿ ಕೋಲಿಯಂತಹ ವಿದ್ಯಾರ್ಥಿಗಳು ಹಸಿವನ್ನ ತಡ್ಕೊಳ್ಳೋದಕ್ಕೆ ಬೇರೆ ದಾರಿ ಇಲ್ಲದೆ ಟೂ ಗುಡ್ ಟು ಗೋ ಅನ್ನುವಂತಹ ಆ್ಯಪ್ಗಳ ಮೂಲಕ ಕಾಫಿ ಶಾಪ್ ಮತ್ತು ಹೋಟೆಲ್ಗಳಲ್ಲಿ ಡೇಟ್ ಮುಗಿಯುವ ಹಂತದಲ್ಲಿರೋದು, ಅಂದರೆ ಎಕ್ಸ್ಪೈರಿ ಡೇಟ್ ಇನ್ನೇನು ಹತ್ತಿರದಲ್ಲಿ ಇದೆ ಅನ್ನುವಂತಹ ಪದಾರ್ಥಗಳನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾರೆ. ಆ ರೀತಿಯ ಊಟ ಮತ್ತು ತಿಂಡಿಗಳನ್ನು ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಹುಡುಕೊಂಡು ಹೋಗಿ ತರ್ತಿದ್ದಾರೆ. ಮನೆ ಆಸ್ತಿಯನ್ನು ಅಡ ಇಟ್ಟು ಕಷ್ಟಪಟ್ಟು ಎಜುಕೇಷನ್ ಲೋನ್ ಮಾಡಿಸಿ ವಿದೇಶಕ್ಕೆ ಹೋದಂತಹ ವಿದ್ಯಾರ್ಥಿಗಳ ಪಾಲಿಗೆ ಈ ರೂಪಾಯಿ ಕುಸಿತ ದೊಡ್ಡ ಹೊಡೆತ ನೀಡಿದೆ. ಸಂಖ್ಯೆಗಳ ಲೆಕ್ಕಾಚಾರವನ್ನ ನೋಡಿದ್ರೆ ವಿದ್ಯಾರ್ಥಿಗಳು ಎಷ್ಟು ಕಷ್ಟದಲ್ಲಿದ್ದಾರೆ ಅನ್ನೋದು ನಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ವಿದ್ಯಾರ್ಥಿಗಳು ಇಂಡಿಯಾ ಬಿಟ್ಟು ಹೊರಡುವಾಗ ಡಾಲರ್ ಬೆಲೆ 85 ರೂಪಾಯಿಯ ಆಸುಪಾಸಿನಲ್ಲಿ ಇತ್ತು. ಆದರೆ ಈಗ ಅದು 95 ರೂಪಾಯಿ ದಾಟಿದೆ. ಇನ್ನು ಬ್ರಿಟನ್ನ ಪೌಂಡ್ ಬೆಲೆಯಂತೂ ಬರೋಬ್ಬರಿ 129 ರೂಪಾಯಿ ತಲುಪಿದೆ. ಇದರ ನೇರ ಪರಿಣಾಮ ಬೀರೋದು ಹೆತ್ತವರು ಇಂಡಿಯಾದಿಂದ ಕಳಿಸುವಂತಹ ಪಾಕೆಟ್ ಮನಿ ಮೇಲೆ. ಇತ್ತ ಊರಿನ ಪೋಷಕರು ಎಷ್ಟೇ ಹಣವನ್ನ ಊರಿಂದ ಮಕ್ಕಳಿಗೆ ಅಂತ ಕಳಿಸ್ಕೊಟ್ರು ಕೂಡ ಅತ್ತ ವಿದೇಶದಲ್ಲಿ ಆ ಹಣಕ್ಕೆ ಏನು ಬೆಲೆ ಸಿಗ್ತಾ ಇಲ್ಲ. ಏನಂದ್ರೆ ಸಾಮಾನುಗಳನ್ನು ತಗೊಳ್ಳೋದಕ್ಕೆ ಕೂಡ ಸಾಕಾಗ್ತಾ ಇಲ್ಲ. ಈ ಹಣ 1 ಲೀಟರ್ ಹಾಲಿಗೆ, ಬ್ರೆಡ್ಗೆ ಕೈ ಸುಡುವಷ್ಟು ಬೆಲೆ ಆಗಿದೆ. ಹೀಗಾಗಿ ಬಸ್, ಮೆಟ್ರೋ ಮತ್ತು ಕ್ಯಾಬ್ಗಳ ಖರ್ಚನ್ನು ಉಳಿತಾಯ ಮಾಡೋದಕ್ಕೆ ವಿದ್ಯಾರ್ಥಿಗಳು 10ರಿಂದ 15 ಕಿಲೋಮೀಟರ್ ದೂರ ಇದೆ ಅಂತ ಅಂದರೆ ಅದನ್ನು ಸುಮ್ಮನೆ ನಡ್ಕೊಂಡೇ ಹೋಗ್ಬಿಡೋಣ, ಆ ಮನಿ ಉಳಿಯುತ್ತಲ್ಲ ಹಣ ಅನ್ನುವಂಥ ಯೋಚನೆಗೆ ಬಂದಿದ್ದಾರಂತೆ. ಇನ್ನು ರೂಪಾಯಿ ಮೌಲ್ಯ ಬಿದ್ದಿರೋದು ಕೇವಲ ದುಡ್ಡಿನ ಸಮಸ್ಯೆಯಾಗಿ ಉಳಿದಿಲ್ಲ, ಅದು ವಿದ್ಯಾರ್ಥಿಗಳ ಓದಿನ ಮೇಲೆ ಕೂಡ ಕೆಟ್ಟ ಪರಿಣಾಮವನ್ನು ಬೀರ್ತಾ ಇದೆ. ಕಾರ್ನೆಗಿ ಮೆಲನ್ ವಿಶ್ವವಿದ್ಯಾನಿಲಯದ ರಿಸರ್ಚರ್ ಅನಿಶಾ ಗುಪ್ತಾ ಹೇಳುವ ಪ್ರಕಾರ ಹಣವನ್ನು ಉಳಿಸೋದಕ್ಕೆ ವಿದ್ಯಾರ್ಥಿಗಳು ಸರಿಯಾಗಿ ಊಟವನ್ನು ಕೂಡ ಮಾಡ್ತಾ ಇಲ್ವಂತೆ. ಒಂದು ಸಣ್ಣ ರೂಮಲ್ಲಿ, ಒಂದು ಚಿಕ್ಕ ಜಾಗದಲ್ಲಿ ಅಲ್ಲಿ ಸಾಕಾಗೋದಿಲ್ಲ ಉಳ್ಕೊಳ್ಳೋದಕ್ಕೆ ಅಂದ್ರೂ ಕೂಡ 4-5 ಜನ ವಿದ್ಯಾರ್ಥಿಗಳು ಒಟ್ಟಿಗೆ ಅಡ್ಜಸ್ಟ್ ಮಾಡಿಕೊಂಡು ಜೀವನ ಮಾಡ್ತಿದ್ದಾರೆ. ದಿನದ 24 ಗಂಟೆಯೂ ಕೂಡ ಹಣವನ್ನು ಹೇಗೆ ಉಳಿತಾಯ ಮಾಡ್ಬೋದು, ಈ ರೀತಿ ಮಾಡಿದರೆ ಸ್ವಲ್ಪ ಹಣ ಉಳಿತಾಯ ಆಗುತ್ತೆ, ಆ ರೀತಿ ಮಾಡಿದರೆ ಹಣವನ್ನು ಉಳಿತಾಯ ಮಾಡ್ಬೋದು ಅನ್ನುವಂಥ ಟೆನ್ಷನಲ್ಲೇ ಇರೋದ್ರಿಂದ ಅವರ ಓದಿನ ಕಡೆ ಗಮನ ಕೊಡುವಂಥದ್ದು ಕಡಿಮೆ ಆಗ್ತಾ ಇದೆ. ಇದರಿಂದಾಗಿ ಮಾರ್ಕ್ಸ್ ಕೂಡ ಕಮ್ಮಿ ಆಗ್ತಾ ಇದೆ. ಇದರ ನಡುವೆ ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಸರ್ಕಾರ ವೀಸಾ ರೂಲ್ಸ್ಗಳನ್ನು ಕೂಡ ಕಠಿಣ ಮಾಡಿರೋದ್ರಿಂದ ಓದು ಮುಗಿದಂತಹ ಮೇಲೆ ಕೆಲಸ ಸಿಗ್ತಾ ಇಲ್ಲ ಸಿಗುತ್ತೋ ಇಲ್ವೋ ಅನ್ನುವಂತಹ ಗೊಂದಲದಲ್ಲಿ ಕೂಡ ವಿದ್ಯಾರ್ಥಿಗಳು ಇನ್ನಷ್ಟು ಹೆದರೋಗ್ತಿದ್ದಾರೆ. ಇತ್ತ ಭಾರತದಲ್ಲಿರುವಂತಹ ಪೋಷಕರಿಗೆ ಈ ಕರೆನ್ಸಿ ಕುಸಿತ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ವಿದೇಶದ ಕಾಲೇಜುಗಳಲ್ಲಿ ಪ್ರತಿ ಸೆಮಿಸ್ಟರ್ಗೆ ಫೀಸ್ ಕಟ್ಟಲೇಬೇಕಿರೋದ್ರಿಂದ ರೂಪಾಯಿ ಮೌಲ್ಯ ಬಿದ್ದ ತಕ್ಷಣ ಪೋಷಕರು ಹೆಚ್ಚಿನ ಹಣವನ್ನ ಹೊಂದಿಸಬೇಕಾಗಿ ಬರ್ತಾ ಇದೆ. ಸಾಲ ಮಾಡಿ ತಂದಂತಹ ಹಣ ಸೆಮಿಸ್ಟರ್ ಮುಗಿಯೋ ಅಷ್ಟರಲ್ಲೇ ಖಾಲಿ ಆಗ್ತಾ ಇದೆ. ಇದರಿಂದಾಗಿ ಮೊದಲ ವರ್ಷದಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದಂತಹ ಎಜುಕೇಷನ್ ಲೋನ್ನ ಅಮೌಂಟ್ ಏನಿದೆ ಈಗ ಯಾವುದಕ್ಕೂ ಕೂಡ ಸಾಕಾಗ್ತಾ ಇಲ್ಲ. ಅನಿವಾರ್ಯವಾಗಿ ಹೆತ್ತವರು ಕೊನೆ ಸೆಮಿಸ್ಟರ್ ಫೀಸ್ ಕಟ್ಟೋದಕ್ಕೆ ಮತ್ತೆ ಮಕ್ಕಳ ಖರ್ಚು ವೆಚ್ಚಗಳಿಗೆ ದುಡ್ಡನ್ನ ಹೊಂದಿಸೋದಕ್ಕೆ ಮತ್ತೆ ಬ್ಯಾಂಕ್ಗಳ ಮುಂದೆ ಟಾಪ್ ಅಪ್ ಲೋನ್ ಅನ್ನ ಕೊಡಿ ಅಂತ ಅಲೆದಾಡ್ತಿದ್ದಾರೆ. ವಿದ್ಯಾರ್ಥಿಗಳು ಕೇವಲ ಹೋಟೆಲ್ ಊಟವನ್ನ ಬಿಡೋದು ಅಥವಾ ಸುತ್ತಾಡೋದನ್ನ ಮಾತ್ರ ಕಡಿಮೆ ಮಾಡಿಲ್ಲ, ಬದುಕೋದಕ್ಕೆ ಗೂಡ್ಸ್ ಮತ್ತು ಗೋದಾಮುಗಳಲ್ಲಿ ತೂಕದ ಮೂಟೆಗಳನ್ನ ಎತ್ತುವಂಥದ್ದು, ರೆಸ್ಟೋರೆಂಟ್ಗಳಲ್ಲಿ ಕಸ ಗುಡಿಸುವಂಥದ್ದು, ಟೇಬಲ್ ಅನ್ನ ಒರೆಸುವಂತಹ ಕಷ್ಟದ ಕೆಲಸಗಳನ್ನ ಕೂಡ ಮಾಡ್ತಿದ್ದಾರೆ. ವಿದೇಶಗಳಲ್ಲಿ ಇರುವಂತಹ ರೂಲ್ಸ್ ಪ್ರಕಾರ ಇಷ್ಟೇ ಗಂಟೆ ಪಾರ್ಟ್ ಟೈಮ್ ಕೆಲಸವನ್ನ ಮಾಡಬೇಕು ಅಂತ ನಿರ್ದಿಷ್ಟ ಸಮಯವನ್ನ ನಿಗದಿ ಮಾಡಿರ್ತಾರೆ. ಆದ್ರೆ ತಂಗೋದಕ್ಕೆ, ಬಾಡಿಗೆಯನ್ನ ಕಟ್ಟೋದಕ್ಕೆ ದುಡ್ಡಿಲ್ಲದೆ ಕದ್ದು ಮುಚ್ಚಿ ಎಕ್ಸ್ಟ್ರಾ ಡ್ಯೂಟಿಯನ್ನ ವಿದ್ಯಾರ್ಥಿಗಳು ಮಾಡ್ತಿದ್ದಾರೆ.
ಭಾರತದಲ್ಲಿನ ಹೆತ್ತವರು ನಮ್ಮ ಮಕ್ಕಳು ವಿದೇಶದಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಆದರೆ ಅಲ್ಲಿನ ಅಸಲಿ ಪರಿಸ್ಥಿತಿ ಮಾತ್ರ ತುಂಬಾನೇ ಬೇಸರ ತರಿಸೋ ರೀತಿ ಇದೆ. ಒಟ್ಟಾರೆ ಡಾಲರ್ ಎದುರು ರೂಪಾಯಿ ಬೆಲೆ ಸಾರ್ವಕಾಲಿಕ ಕುಸಿತ ಕಂಡಿರುವಂಥದ್ದು ಕೇವಲ ಬಿಸ್ನೆಸ್ ಲೋಕಕ್ಕೆ ಮಾತ್ರ ಅಲ್ಲ, ವಿದೇಶಕ್ಕೆ ಹೋಗಿ ದೇಶಕ್ಕೆ ಒಳ್ಳೆ ಹೆಸರನ್ನ ತರಬೇಕು ಅಂತ ಅನ್ಕೊಂಡಿರುವಂತಹ ಯುವಕರ ಕನಸುಗಳಿಗೂ ಕೂಡ ಕೊಳ್ಳಿ ಇಟ್ಟಿದೆ. ಭವಿಷ್ಯದ ದೊಡ್ಡ ಭರವಸೆಯೊಂದಿಗೆ ಹೋದಂತಹ ವಿದ್ಯಾರ್ಥಿಗಳಿಗೆ ಈಗ ಜೀವ ಉಳಿಸಿಕೊಂಡು ಆರೋಗ್ಯವನ್ನ ಕಾಪಾಡಿಕೊಳ್ಳೋದೇ ದೊಡ್ಡ ಸವಾಲಾಗಿದೆ. ಜಾಗತಿಕ ಮಾರುಕಟ್ಟೆಯ ಈ ಆರ್ಥಿಕ ಏರುಪೇರು ಮುಂದಿನ ದಿನಗಳಲ್ಲಿ ಇನ್ನು ಎಷ್ಟು ಜನರನ್ನ ಕಷ್ಟಕ್ಕೆ ದೂಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.